ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋಲ್ಫುಲ್ ಗೀತು. ಇದು ತುಂಬ ಹಳೆ ವ್ಲಾಗ್ಗೆ. ನಾವು ರಾಯರ ಮಠಕ್ಕೆ ಹೊರಟಿದ್ವಿ, ಅಂದರೆ ಮಂತ್ರಾಲಯಕ್ಕೆ. ನಂದು ರಾಯರದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಟೈಮ್ ನೋಡ್ಬೋದು, ಆಲ್ರೆಡಿ 11:30. ರಾತ್ರಿ 11:00ವರೆಗೆ ಮಂಡ್ಯದಿಂದ ಬ್ಯಾಂಗ್ಳೂರಿಗೆ ಹೊರಟ್ವಿ. ಯಾಕಂದರೆ ಹೋಲ್ ಫ್ಯಾಮಿಲಿ ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಹೊರಟಿದ್ದು ಟಿ ಟಿಯಲ್ಲಿ. ಸೊ ಜನ ಜಾಸ್ತಿ ಆಗ್ತೀವಿ, 2 ಕಾರಲ್ಲಿ ಯಾಕೆ ಹೋಗೋದು ಅಂತ ಟೆಂಪೋ ಟ್ರಾವೆಲರ್ಸ್ ಬುಕ್ ಮಾಡ್ಕೊಂಡಿದ್ವಿ. ಬೇಗ ಹೊರಡೋಣ ಅನ್ಕೊಂಡ್ವಿ, ಬಟ್ ಗೊತ್ತಲ್ಲ, ಮಗುನ ರೆಡಿ ಮಾಡಿ ನಾವು ರೆಡಿಯಾಗಿ ಹೊರಡೋ ಅಷ್ಟ್ರಲ್ಲಿ ತುಂಬ ಲೇಟ್ ಆಗೋಯ್ತು. ಜೊತೆಗೆ ಟ್ರಾಫಿಕ್ ಅಂತೂ ಕೇಳಲೇಬೇಡಿ. ಆ್ಯಂಡ್ ಅದ್ರ ಜೊತೆ ನಾನು ಊಟ ಬೇರೆ ಮಾಡಿರಲಿಲ್ಲ. ಅಲ್ಲೇ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗೋಣ ಅನ್ಕೊಂಡ್ವಿ, ಬಟ್ ತುಂಬ ಲೇಟ್ ಆಗಿತ್ತು. ಅಲ್ಲಿ ಎಲ್ಲರೂ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಹೊರಟು ಆನ್ ದ ವೇ ಹೋಗ್ತಾ ಹೋಗ್ತಾನೆ ನಾನು ಆರ್ಡರ್ ಮಾಡ್ಕೊಂಡು ಹೊರಟೆ. ಸೊ ದಟ್ ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಅಲ್ಲಿ ಫುಡ್ ಡೆಲಿವರ್ ಆಗಿದ್ರೆ ಟಿ ಟಿಯಲ್ಲೇ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಹೊರಟಿದ್ದು. ತುಂಬ ಲೇಟ್ ಆಗಿಬಿಟ್ಟಿತ್ತು. ಎಲ್ಲರೂ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಿದ್ದರಿಂದ ನನಗೆ ಒಂದು ಕಡೆ ಭಯ. ನೈಟ್ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಫಸ್ಟ್ ಟೈಮ್. ಐ ಮೀನ್ ದಿಸ್ ಇಸ್ ಸೆಕೆಂಡ್ ಟೈಮ್ ಅನ್ಸುತ್ತೆ. ಅನ್ನಪೂರ್ಣೇಶ್ವರಿಗೆ ಒಂದ್ಸತಿ ನೈಟ್ ಟ್ರಾವೆಲ್ ಮಾಡಿದ್ವಿ, ಬಟ್ 10 o'clock ಅಷ್ಟರಲ್ಲಿ ರೀಚ್ ಆಗಿಬಿಟ್ಟಿದ್ವಿ ಅಲ್ಲಿ ನಾವು. ಬಟ್ ಇದು ಹೋಲ್ ನೈಟ್ ಟ್ರಾವೆಲಿಂಗ್ ಮಾಡ್ತಿದ್ದು ಪಾಪು ಜೊತೆ. ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ, ಬಿಕಾಸ್ ಅವನಿಗೆ ಯಾವಾಗಲೂ ಸೈಲೆಂಟ್ ಆಗಿ ಮತ್ತು ಲೈಟ್ಸ್ ಎಲ್ಲ ಡಿಮ್ ಮಾಡಿ ಮಲಗಿಸ್ತಾ ಇದ್ದಿದ್ದು. ಸೊ ಗೊತ್ತಿರಲಿಲ್ಲ, ಒಂಥರ ಭಯ ಆಗ್ತಾ ಇತ್ತು. ರೀಚ್ ಆಗಿ ಹೋಗಿ ಟಿ ಟಿಲಿ ಕುತ್ಕೊಂಡ್ವಿ. ಫುಡ್ಡು ಬಂದಿತ್ತು, ಬಟ್ ಅಲ್ಲೂ ನೋಡಿ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಾಯಿದ್ದಾರೆ. ವರ್ಕ್ ಫ್ರಮ್ ಹೋಮು ಈಸಿ, ಮನೇಲೇ ಕುತ್ಕೊಂಡು ಮಾಡೋದು ಅಂದ್ಕೊತೀವಿ. ಅದು ಒಂಥರ ಕಷ್ಟನೇ, ವರ್ಕ್ ಫ್ರಮ್ ಎನಿವೇರ್ ಆಗಿಬಿಡುತ್ತಲ್ಲ. ಸೊ ಅವ್ರಿಗೆ ರೇಗಿಸ್ತಾ ಇದ್ದೀನಿ, 5 ನಿಮಿಷ 5 ನಿಮಿಷ ಅಂತ ಅಂದ್ಕೊಂಡು 50 ನಿಮಿಷ ಕೆಲಸ ಮಾಡ್ತಾನೆ ಇದ್ರು. ನನಗೂ ಫುಲ್ ಬೋರ್ ಆಗೋಯ್ತು. ಪಾಪುನ ಅಲ್ಲಿ ನನ್ನ ಅತ್ತೆ ಮಾವ ಎತ್ಕೊಂಡಿದ್ರು ಮುಂದೆ. ಸೊ ಇಲ್ಲಿ ಕುತ್ಕೊಂಡು ಹೇಳ್ತಾನೆ ಇದ್ದೀನಿ, ಅವ್ರು 5 ನಿಮಿಷ 5 ನಿಮಿಷ ಅಂತ ಮಾಡ್ತಾನೆ ಇದ್ದೀರಲ್ಲ ಅಂತ ಬೈತಾ ಇದ್ದೀನಿ. ನಾನು ಏಂತಕ್ಕೆ ಅವ್ರಿಗೆ ಕೆಲಸ ಮಾಡೋದು ನಿಲ್ಲಿಸಿ ಅಂತ ಹೇಳ್ತಿದ್ದೀನಿ ಅಂದರೆ, ನಾನು ಊಟ ಮಾಡಬೇಕಿತ್ತು. ನನಗೆ ಅದು ಟೆಂಪೋ ಟ್ರಾವೆಲರ್ಸಲ್ಲಿ ಮೂವ್ ಆಗಬೇಕಾದ್ರೆ ಹಿಂದೆ ಬೇರೆ ಕುತ್ಕೊಂಡ್ಬಿಟ್ಟಿದೆ ಲಾಸ್ಟ್ ಸೀಟಲ್ಲಿ, ಪಾಪುನ ಮಲಗಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಹಾಗಾಗಿ ಅವರು ಕೆಲಸ ಮಾಡೋದು ಸ್ಟಾಪ್ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ಊಟ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ, ಹಿಡ್ಕೊತಾರೆ. ಬಾಕ್ಸ್ ಏನಾದರೂ ಇಟ್ಕೊಂಡ್ರೆ ನಾನು ತಿನ್ಬೋದು ಅಂತ ಅವಾಗಿಂದ ಹೇಳ್ತಿದ್ದೀನಿ. 5 ನಿಮಿಷ 5 ನಿಮಿಷ ಅಂದ್ಕೊಂಡು 50 ನಿಮಿಷ 1 ಅವರ್ ಆಗೇ ಹೋಯ್ತು. ಕೆಲಸ ಮಾಡ್ತಾನೆ ಇದ್ರು. ಅಲ್ಲಿ ಹೈವೇ ಕನೆಕ್ಟ್ ಆಗ್ತೀವಿ, ಅವಾಗ ತಿನ್ನುವಂತೆ ಇರು ಅಂತ ಅಂದ್ಕೊಂಡು ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಪಾಪುಗೆ ಬೇರೆ ಫೀಡ್ ಮಾಡ್ತೀವಲ್ವಾ, ಆಬ್ವಿಯಸ್ಲಿ ಹಸಿವಾಗೇ ಆಗುತ್ತೆ. ಊಟನೂ ಮುಗಿಸ್ದೆ, ಹೆಂಗೋ ಚೆಲ್ಕೊಂಡು ಮೈ ಮೇಲೆಲ್ಲ ಚೆಲ್ಕೊಂಡೆಲ್ಲ ತಿಂದೆ. ಅಷ್ಟರಲ್ಲಿ ನನ್ನ ಮಗು ಬಂದ ನನ್ನ ಹತ್ರ. ಅವ್ನು ನಿದ್ದೆ ಮಾಡ್ತಾ ಇರಲಿಲ್ಲ, ಯಾಕಂದರೆ ಅವನಿಗೆ ಯಾವಾಗಲೂ ನಾನು ಪ್ರಾಕ್ಟೀಸ್ ಮಾಡಿಸಿರೋದು ಡಿಮ್ ಲೈಟ್ ಹಾಕ್ತೀನಿ ಅಥವಾ ಲೈಟ್ಸೇ ಹಾಕಲ್ಲ. ತುಂಬ ಸೈಲೆಂಟಾಗಿರುತ್ತೆ ನನ್ನ ರೂಮು ಅವ್ನು ಮಲ್ಕೊಬೇಕಾದ್ರೆ. ಅವನಿಗೆ ಆ ಥರ ಅಭ್ಯಾಸ ಮಾಡಿಸಿದ್ದೀನಿ. ಅವನಿಗೂ ಹೇಳ್ತಿದ್ದೀನಿ, ನೋಡು ಮಗನೇ, ನಿಮ್ಮ ಪಪ್ಪ ಇಲ್ಲೂ ಬಿಡ್ತಾ ಇಲ್ಲ ಲ್ಯಾಪ್ಟಾಪು ಅಂತ ರೇಗಿಸ್ಕೊಂಡು ಅವನಿಗೆ ಹೇಳ್ಕೊಂಡು ಆಟ ಆಡಿಸ್ತಾ ಇದ್ದೆ. ಅವನಿಗಂತೂ ನಿದ್ದೆ ಇನ್ನೂ ಬಂದಿರಲಿಲ್ಲ. ಅಂದರೆ ಅವಾಗಿಂದನೂ ಹೆಂಗೆ ಮಾಡ್ತಾ ಇದ್ದ, ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು, ಡಿಸ್ಟರ್ಬೆನ್ಸ್ ಆದಾಗ ಎದ್ಬಿಡೋದು, ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು, ಡಿಸ್ಟರ್ಬೆನ್ಸ್ ಆದಾಗ ಎದ್ಬಿಡೋದು ಮಾಡ್ತಿದ್ದ. ಮತ್ತು ಎದ್ದಾಗ ಲೈಟ್ಸ್ ಎಲ್ಲ ನೋಡಿ ಅವನಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಮತ್ತು ಅಲ್ಲೇ ಆನ್ ದ ವೇ ಹೋಗ್ತಾ ಟೀ ಕುಡಿಯೋಣ ಅಂತ ಒಂದು ಜಾಗದಲ್ಲಿ ನಿಲ್ಲಿಸಿದ್ವಿ. ಅದು ಯಾವ ಪ್ಲೇಸ್ ಅಂತ ನಿಜ ನನಗೆ ಗೊತ್ತಿಲ್ಲ. ಅಲ್ಲಿ ಟೀ ತೊಗೊಂಡೆ. ಪ್ರಾಮಿಸ್ ಸಖತ್ತಾಗಿತ್ತು ಅಂತ ಮಾತ್ರ ಅಂದ್ಕೊಂಬೇಡಿ. ಅದು ಕುಡಿಲೂ ಇಲ್ಲ, ನಾನು ಒಂದು ಸಿಪ್ ಕುಡಿದಿದ್ದಷ್ಟೇ. ನನ್ನ ಕೈಲಿ ಆಗಲಿಲ್ಲ, ಇಟ್ಬಿಟ್ಟೆ. ಮತ್ತೆ ಬಂದರೆ ನನ್ನ ಮಗ ಮಲ್ಕೊತಾನೆ ಇಲ್ಲ. ಸಾಹಸ ಮಾಡ್ತಿದ್ದೀವಿ ನಾನು, ನಮ್ಮಮ್ಮ ಎಲ್ಲ. ನಾನು ಫೀಡು ಮಾಡಿಸ್ದೆ, ಫೀಡ್ ಮಾಡಿಸಿದ್ರು ಮಲ್ಕೋತಾ ಇಲ್ಲ. ಅವನಿಗೆ ಈ ಲೈಟ್ ಕಲರ್ ಲೈಟ್ ಎಲ್ಲ ಬರ್ತಿತ್ತಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ಆ್ಯಂಡ್ ದೆನ್ ಅದನ್ನು ಆಫ್ ಮಾಡೋದಕ್ಕೆ ಸ್ವಿಚ್ ಇರಲಿಲ್ಲ, ಸಪ್ರೇಟಾಗಿ ಒಂದು ಸ್ವಿಚ್ ಇರಲಿಲ್ಲ. ಸೊ ಹಾಗಾಗಿ ಅವನಿಗೆ ಕೊನೆಗೆ ಏನು ಮಾಡಿದೆ ನಾನು, ಈ ಥರ ಲೆನಿನ್ ಕಾಟನ್ ಕ್ಲಾತ್ ಇತ್ತು, ಅದನ್ನು ಹಾಕಿ ಮುಚ್ಚಿದೆ ಮಲ್ಕೊಳ್ಳಿ ಅಂತ. ಅಂದರೂ ಏನು ಮಲಗಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೊಂಬಿಟ್ಟ, ಸ್ವಲ್ಪ ಕತ್ಲೆ ಥರ ಆಯ್ತಲ್ಲ, ಮಲ್ಕೊಂಡ ಆಮೇಲೆ. ಬಟ್ ದೆಂಟು ಅವನು ಅವತ್ತು ಫುಲ್ಲು ಹೋಲ್ ನೈಟು ಕೋಳಿ ನಿದ್ದೆನೇ ಮಾಡಿದ್ದು, ಮಲ್ಕೊಳ್ಳೋದು ಎದ್ದೋಳೋದು ಮಾಡ್ದ. ಬಟ್ ಓಕೆ, ಅಷ್ಟೊಂದೇನು ಇರಿಟೇಟಿಂಗ್ ಅಂತ ಅನ್ನಿಸ್ಲಿಲ್ಲ ಅವನಿಗೂ. ಎಂಜಾಯ್ ಮಾಡ್ದ ಅವನು. ಆ್ಯಕ್ಚುಲಿ ಟ್ರಾವೆಲಿಂಗ್ ತುಂಬ ಎಂಜಾಯ್ ಮಾಡ್ತಾನೆ ನನ್ನ ಮಗ. ಬೆಳಗಿನ ಜಾವ ಅರೌಂಡ್ 5:30 6 o'clockಗೆಲ್ಲ ರೀಚ್ ಆದ್ವಿ ನಾವು. ಬೇಗ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಬೇಗ ರೆಡಿ ಆದ್ವಿ. ನನ್ನ ಮಗನ್ನ ನೀವೇ ನೋಡ್ಬೋದು, ರಾಯರ ಥರ ರೆಡಿ ಮಾಡಬೇಕು ಅನ್ನೋದು ಅವನು ನನ್ನ ಹೊಟ್ಟೆ ಒಳಗಡೆ ಮೂಡ್ದಾಗಿಂದನೂ ಇತ್ತು ನನಗೆ. ಅದೇ ಥರ ರೆಡಿ ಮಾಡಿ ಕರ್ಕೊಂಡು ಹೋದ್ವಿ. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಂತ ನೀವೇ ನೋಡ್ಬೋದು. ಬೆಳಿಗ್ಗೆ ಅವನು ಸ್ನಾನ ಮಾಡಿಸ್ಕೊಂಡು ಇದೆಲ್ಲ ರೆಡಿ ಮಾಡಿಸ್ಕೊತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ರೆಡಿಯಾಗಿ ದರ್ಶನಕ್ಕೆ ಹೊರಟ್ವಿ. ಆನ್ ದ ವೇ ಹೋಗ್ತಾನೆ ತುಂಬ ಜನ ಪಾಪು ಜೊತೆ ಒಂದು ಫೋಟೋ ತೊಗೊತೀವಿ, ಒಂದು ವೀಡಿಯೋ ಮಾಡ್ಕೊತೀವಿ ಅಂದರು. ಯಾವುದಕ್ಕೂ ನನ್ನ ಹಸ್ಬೆಂಡ್ ಅಲೋ ಮಾಡಲಿಲ್ಲ, ಯಾರಿಗೂ ಬೇಡ ಅಂತ ಹೇಳಿದ್ರು.
ಅಂದರೆ ಅವ್ನು ತುಂಬ ಚಿಕ್ಕವನಿದ್ದ ಅಲ್ವಾ, 6-7 ಮಂತ್ಸು. ದೃಷ್ಟಿ ಆಗುತ್ತೆ ಅಂತ ಬೇಡ ಅಂದರು. ತುಂಬ ಬಿಸಿಲಿತ್ತು, ಹಾಗಾಗಿ ಸ್ವಲ್ಪ ಇರಿಟೇಟ್ ಫೀಲ್ ಮಾಡ್ಕೊತಾ ಇದ್ದ ಅವನು. ಬಟ್ ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಅಲ್ಲಿಗೆ ಹೋಗಿದ ತಕ್ಷಣ ಹೆಂಗಾಯಿತು ಅಂದರೆ, ಅಲ್ಲಿ ಇರ್ತಾರೆ ಸೆಕ್ಯೂರಿಟಿನೋ ಏನೋ ಇರ್ತಾರೆ ಅಲ್ಲಿ. ಅವ್ರಿಗೆ ಹೋಗಿ ಪಾಪು ಇದೆ ಅಂತ ಹೇಳಿದ್ರೆ ಪಾಪು ಜೊತೆ ಅಪ್ಪ ಅಮ್ಮ ಜೊತೆಗೆ ಯಾರಾದರೂ ಒಂದಿಬ್ಬರು ವಯಸ್ಸಾಗಿರೋರಿದ್ದರೆ ಬಿಡ್ತಾರೆ. ಸೊ ಹಾಗಾಗಿ ನಾನು, ನನ್ನ ಹಸ್ಬೆಂಡು, ಪಾಪು ಮತ್ತು ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಅವ್ರ ಅಜ್ಜಿ, ನಾನು ಇಷ್ಟು ಜನನ ಬಿಟ್ಟರು ಒಳಗಡೆ ಡೈರೆಕ್ಟಾಗಿ ಹೋಗಿ ದರ್ಶನ ಮಾಡಲಿಕ್ಕೆ. ಮಿಕ್ಕಿದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕ್ಯೂವಲ್ಲಿ ಬರ್ತೀವಿ ಅಂತ ಹೋದರು. ಹೋಗ್ತಾ ಹೋಗ್ತಾ ನನ್ನ ಮಗ ಆಲ್ರೆಡಿ ಮಲ್ಕೊಂಡೇ ಬಿಟ್ಟ. ಸೊ ನಾವು ಇಷ್ಟೇ ಜನ ಹೋಗಿ ದರ್ಶನ ಮಾಡೋದು ಬೇಡ, ಎಲ್ರಿಗೂ ವೆಯ್ಟ್ ಮಾಡೋಣ ಅಂತ ಅಲ್ಲೇ ಕುತ್ಕೊಂಡಿದ್ವಿ. ನಿಜ ಟೆಂಪಲ್ ವೈಬ್ಸ್ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ನಾನು ಈ ಥರ ರೆಡಿ ಆಗಿದ್ದೆ, ನಾನು ನಾಮ ಹಾಕ್ಕೊಂಡಿದ್ದೆ, ತುಂಬ ಒಂಥರ ಖುಷಿ ಆಗ್ತಿತ್ತು. ನೆಕ್ಸ್ಟ್ ಅವರು ಎಲ್ಲರೂ ಕ್ಯೂವಲ್ಲಿ ಬಂದರು. ಅಷ್ಟರಲ್ಲಿ ನನ್ನ ಮಗನೂ ಇದ್ದ. ಸೊ ಎಲ್ಲರೂ ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ. ಒಳಗಡೆ ಮೊಬೈಲ್ಸ್ ಅಲೋ ಇರಲ್ಲ. ಸೊ ಹೋಗ್ತಾ ಇರಬೇಕಾದ್ರೂ ತುಂಬ ಜನ ನನ್ನ ಮಗನ ಕಾಲು ಮುಟ್ಟೆಲ್ಲ ನಮಸ್ಕಾರ ಮಾಡಿಕೊಂಡ್ರು. ನನಗೊಂಥರ ಎಮೋಷ್ನಲ್ ಮೊಮೆಂಟ್ ಅಂತ ಹೇಳ್ಬೋದು. ನಂಗೆ ಖುಷಿನೂ ಆಗ್ತಿತ್ತು, ಒಂಥರ ಅಳುನೂ ಬರ್ತಿತ್ತು, ರಾಯರನ್ನೇ ನೋಡ್ದಂಗೆ ಆಗ್ತಿತ್ತು. ಚೆನ್ನಾಗಿ ಅನ್ನಿಸ್ತು. ನೋಡಿ, ಎಲ್ಲರೂ ರಾಯರ ದರ್ಶನ ಇಲ್ಲೇ ಮಾಡ್ಕೊಳ್ಳಿ. ಆಮೇಲಿಂದ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ನನ್ನ ಮಗನ್ನ ಕೂರಿಸಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ಅವ್ನು ಕುತ್ಕೋತಾ ಇರಲಿಲ್ಲ. ನಿಜ ನನಗೆ ಮಿರಾಕಲ್ ಅನ್ನಿಸ್ತು. ಅವನಲ್ಲಿ ಈ ಥರ ಕೈ ಊರ್ಕೊಂಡು ಕುತ್ಕೊಂಡ, ಬಿದ್ದುಬಿಡ್ತಾನೆ ಅಂತ ನಾನು ಅಲ್ಲೇ ಪಕ್ಕದಲ್ಲೇ ಕೂತಿದ್ದೀನಿ. ಬಟ್ ಡೆಂಟು ಆರಾಮಾಗಿ ಕುತ್ಕೊಂಡಿದ್ದ. ಸುಮಾರು ಒಂದು 5 ಮಿನಿಟ್ಸೇ ಕುತ್ಕೊಂಡು ಆಟ ಆಡ್ದ ಅಂತ ಹೇಳ್ಬೋದು. ಆ್ಯಂಡ್ ಸ್ಟಾರ್ಟಿಂಗ್ ಎಲ್ಲ ಬಂದು ಫೋಟೋ ತೊಗೋತೀವಿ, ಪಾಪುದು ಒಂದು ವೀಡಿಯೋ ಮಾಡ್ತೀವಿ, ಒಂದೇ ಒಂದು ಫೋಟೋ ತೊಗೋತೀವಿ ಅಂದಾಗ ನನ್ನ ಹಸ್ಬೆಂಡ್ ಬೇಡ ಬೇಡ ಅಂತಿದ್ರಲ್ವ. ಆಮೇಲೆ ಏನು ಮಾಡಿದ್ರು, ಯಾರೂ ಪರ್ಮಿಷನ್ನೇ ಕೇಳಲಿಲ್ಲ, ಅವರೇ ಫೋಟೋಸ್ ತೊಗೋತಾ ಇದ್ರು. ತುಂಬ ಜನ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರು. ಅವ್ನು ಕೆನ್ನೆ ಗಿಂಡಿ ಕ್ಯೂಟಾಗಿದೆಯಾ, ರಾಯರೇನೇ ನೀನು ಅಂತ ಹೇಳಿದ್ರು. ಅದೆಲ್ಲ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಒಂದು ರಾಯರು ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಈ ಥರ ರೆಡಿ ಆಗಿರೋದು. ಇವನು ರಾಯರು ತೊಡೆ ಮೇಲೆ ಹಿಂಗೆ ಮಲ್ಕೊಂಡಿರೋ ಥರ ಒಂದು ಫೋಟೋ ಇದೆ, ಬೇಕಿದ್ರೆ ನಾನು ಆ್ಯಡ್ ಮಾಡ್ತೀನಿ ಇಲ್ಲಿ. ಸಕ್ಕದಾಗಿ ಬಂದಿದೆ ಆ ಫೋಟೋ. ಆ್ಯಂಡ್ ಅದು ತುಂಬ 200K 220K ಏನೋ ಓಡಿದೆ. ಆ್ಯಂಡ್ ತುಂಬ ಜನ ಪ್ರಾಂಪ್ಟ್ನ ಕೇಳಿ ಅವ್ರ ಮಗು ಜೊತೆ ರೀಕ್ರಿಯೇಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಆ್ಯಂಡ್ ದರ್ಶನ ಮುಗಿಸಿ ನಾನು ಪ್ರದಕ್ಷಿಣೆ ಹಾಕಬೇಕಿತ್ತು, ಹರಕೆ ಇತ್ತು, ಹೆಜ್ಜೆ ಪ್ರದಕ್ಷಿಣೆ ಹಾಕಿ ಅಲ್ಲಿ ತೇರು ಎಳಿತಾರಲ್ಲ, ಅದು ನಡೀತಾ ಇತ್ತು. ಅದನ್ನು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಮಂತ್ರಾಕ್ಷತೆ ಇಸ್ಕೊಳಕ್ಕಂತೂ ಸರ್ಕಸ್ ಮಾಡಿಬಿಟ್ಟಿದ್ದೀವಿ ನಾನು, ನನ್ನ ಹಸ್ಬೆಂಡ್. ಅದು ಮಗುನೂ ಎತ್ಕೊಂಡು ಬೇರೆ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ನಜ್ಜಿ ಪಿಜ್ಜಿ ಮಾಡಿಬಿಟ್ರು ನನ್ನ ಮಗನ್ನ, ನನ್ನ ಹಸ್ಬೆಂಡ್ನ. ನಾನು ಸ್ವಲ್ಪ ಆ ಕಡೆ ಮೂವ್ ಆಗಿಬಿಟ್ಟೆ. ಈ ಕಡೆ ಪಾಪು ಬೇರೆ ಎತ್ಕೊಂಡಿದ್ರಲ್ಲ ನಮ್ಮ ಮನೆಯವರು. ಸೊ ಅವನಿಗೂ ಹಿಂಸೆ ಆಯಿತು, ಪಾಪುಗೆ, ಮತ್ತು ನನ್ನ ಹಸ್ಬೆಂಡಿಗೂ ತುಂಬ ಹಿಂಸೆ ಆಯಿತು. ಬಟ್ ಕೊನೆಗೂ ಮಂತ್ರಾಕ್ಷತೆ ಸಿಕ್ತು. ಆ ಮಂತ್ರಾಕ್ಷತೆ ಎಷ್ಟೇ ಕಷ್ಟಪಟ್ಟು ಇಸ್ಕೊಂಡ್ರೂ ಕೈಗೆ ಸಿಕ್ಕಿದ ತಕ್ಷಣ ಒಂಥರ ಖುಷಿ ಆಗುತ್ತಲ್ಲ. ಸೊ ಮಂತ್ರಾಕ್ಷತೆ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹೊರಟ್ವಿ. ರೂಮಲ್ಲಿ ಫ್ರೆಶ್ ಅಪ್ ಆಗಿ ಆವಾಗಲೇ ಹೊರಟ್ಬಿಟ್ವಿ ನಾವು. ನಿಜ ಹೇಳಬೇಕಂದ್ರೆ ಸಖತ್ ಬಿಸಿಲಿತ್ತು. ನಿಜವಾಗ್ಲೂ ನಾನಂತೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ನನ್ನ ಮಗ ನಿಜ ಅದು ಹಿಂಗೆ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಆ ಬಿಸಿಲಲ್ಲಿ ಸಖತ್ ಅಂದರೆ ಸಖತ್ ಬಿಸಿಲಿತ್ತು, ನೀವೇ ನೋಡ್ಬೋದು. ಹೊರಟಿದ್ದೀವಿ, ಎಲ್ಲ ವಿಂಡೋಸ್ ಓಪನ್ ಮಾಡಿದ್ರೂ ಸೆಕೆ ಕಡಿಮೆ ಆಗ್ತಾ ಇಲ್ಲ, ಸಖತ್ ಸೆಕೆ ಆಗ್ತಿತ್ತು ನನಗಂತೂ. ಆಮೇಲೆ ಹೊರಟಾಗ ಎಲ್ಲಾದರೂ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತಿದೆ. ಬಟ್ ಎಲ್ಲೂ ಆನ್ ದ ವೇ ನಾವು ಹೋಗ್ತಾ ಇರಬೇಕಾದ್ರೆ ಎಲ್ಲೂ ನಮಗೆ ಜ್ಯೂಸ್ ಸಿಗಲೇ ಇಲ್ಲ. ನನ್ನ ಮಗನೂ ಬೆಳಿಗ್ಗೆನೇ, ನಿನ್ನೆ ನೈಟ್ ಅಂತೂ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಅವನಿಗೆ. ಆ್ಯಂಡ್ ಬೆಳಿಗ್ಗೆ ಟೆಂಪಲ್